ಬಾಗಲಕೋಟೆ ವಿಜಯಪುರಕ್ಕೆ ಕನ್ನೇರಿ ಸ್ವಾಮೀಜಿಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಸಮಾಜ ಸೇವೆ ಮಾಡ್ತಿರುವ ಶ್ರೀಗಳನ್ನ ನಿರ್ಬಂಧಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕನ್ನೇರಿ ಶ್ರೀಗಳನ್ನ ಬಾಗಲಕೋಟೆ ವಿಜಯಪುರಕ್ಕೆ ನಿರ್ಬಂಧ ವಿಧಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಸಮಾಜ ಸೇವೆ ಮಾಡ್ತಾ ಇರುವ ಶ್ರೀಗಳನ್ನ ನಿರ್ಬಂಧಿಸಿದ್ದಾರೆ. ಇದು ವೀರಶೈವ ಮತ್ತು ಲಿಂಗಾಯತ ಸಮಾಜಕ್ಕೆ ಮಾಡಿದ ಅಪಮಾನ. ಎಂಬಿ ಪಾಟೀಲ್ ಸ್ವಾಮೀಜಿ ಬಳಿ ಕ್ಷಮೆ ಕೇಳಬೇಕು. ಸ್ವಾಮೀಜಿಗಳ ವಿರುದ್ಧ ಹಠ ಸಾಧಿಸ್ತಾ ಇರೋದು ಒಳ್ಳೇದಲ್ಲ. ಲಿಂಗಾಯತರು ಮುಸ್ಲಿಮರು ಒಂದೇ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂದಿರಕ್ಕೆ ಹೋಗಬೇಡಿ, ಹೆಂಡ ಕುಡೀರಿ ಅನ್ನೋರ ಮೇಲೆ ಕ್ರಮ ಯಾಕಿಲ್ಲ? ಇಡೀ ರಾಜ್ಯ ಗುಂಡಿಮಯ ಆಗಿದೆ, ಸರ್ಕಾರ ದಿವಾಳಿ ಆಗಿದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ, ಬರ್ಕೂಡುದು ಅಂತ. ಅದು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ವೀರಶೈವ ಲಿಂಗಾಯತ ಸಮಾಜಕ್ಕೆ ಮಾಡಿರೋಂಥ ಅಪಮಾನ. ಶ್ರೀಯುತ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ, ಬರ್ಕೂಡುದು ಅಂತ. ಅದು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ವೀರಶೈವ ಎಂಬಿ ಪಾಟೀಲ್ರು ಮಂತ್ರಿಗಳು ಇವತ್ತು ಕ್ಷಮೆ ಕೇಳಿಬಿಡ್ಲಿ, ನಾಳೆನೇ ನಾನು ಕಾಲಿ ಬಿದ್ದು ಕರ್ಕೊಂಡು ಹೋಗ್ತೀನಿ ಬಿಜಾಪುರ ಜಿಲ್ಲೆಗೆ ಅಂತಾರೆ. ಕ್ಷಮೆ ಕೇಳಬೇಕಾದ ಎಂಬಿ ಪಾಟೀಲ್ರು. ಮುಸಲ್ಮಾನ್ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಒಂದೇ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ ದೇವಸ್ಥಾನಗಳಿಗೆ ಹೋಗಬೇಡಿ, ದಾರು ಕುಡೀರಿ, ಮಾಂಸಾಹಾರ ತಿನ್ನಿರಿ ಅಂತ ಹೇಳೋಂಥ ವ್ಯಕ್ತಿಗಳಿಗೆ ನಿರ್ಬಂಧ ಹಾಕದೇ ಇರೋಂಥ ತಪ್ಪನ್ನು ಮಾಡಿ ಮಾನ್ಯ ಎಂ ಬಿ ಪಾಟೀಲ್ರು ಈ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಕನ್ನೇರಿ ಸ್ವಾಮಿಗಳು ನಿರ್ಬಂಧ ಹಾಕಿ ನಾನು ತಪ್ಪು ಮಾಡಿದ್ದೇನೆ, ದಯವಿಟ್ಟು ನನಗೆ ಕ್ಷಮಿಸಿ ಅನ್ನೋದನ್ನು ಸಮಾಜದ ಮುಂದೆ ಎಂ ಬಿ ಪಾಟೀಲ್ರು ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ವೀರಶೈವ ಲಿಂಗಾಯತ ಸಮಾಜವನ್ನು ಛಿದ್ರ ಮಾಡಿ ಕನ್ನೇರಿ ಸ್ವಾಮಿಗಳ ಮೇಲೇ ಹಠ ಸಾಧನೆ ಮಾಡ್ಕೊಂಡು ಹೋಗ್ತಿರೋದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಶೋಭೆ ತರದಲ್ಲ. ಎಂ ಬಿ ಪಾಟೀಲ್ರು ಮಂತ್ರಿಗಳು ಇವತ್ತು ಕ್ಷಮೆ ಕೇಳಿಬಿಡ್ಲಿ, ನಾಳೆನೇ ನಾನು ಕಾಲಿ ಬಿದ್ದು ಕರ್ಕೊಂಡು ಹೋಗ್ತೀನಿ ಬಿಜಾಪುರ ಜಿಲ್ಲೆಗೆ ಅಂತಾರೆ. ಕ್ಷಮೆ ಕೇಳಬೇಕಾದ ಎಂ ಬಿ ಪಾಟೀಲ್ರು. ಮುಸಲ್ಮಾನ್ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಒಂದೇ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ ಇದು ಕೆಎಸ್ ಈಶ್ವರಪ್ಪ ಅವರು ಹೇಳ್ತಾ ಇರುವಂಥ ವಿಚಾರ. ವೀರಶೈವ ಲಿಂಗಾಯತರಿಗೆ ಒಂದು ರೀತಿ ಅಪಮಾನವನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಎಂ ಬಿ ಪಾಟೀಲ್ರು ಕೂಡಲೇ ಕ್ಷಮೆಯನ್ನು ಕೇಳಬೇಕು ಶ್ರೀಗಳಿಗೆ. ಯಾಕಂತಂದರೆ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥ ಶ್ರೀಗಳನ್ನು ನಿರ್ಬಂಧಿಸಿರೋದು ನಿಜಕ್ಕೂ ಕೂಡ ಇದು ಸರ್ಕಾರಕ್ಕೆ ಒಳ್ಳೆಯದಾಗಲ್ಲ. ವೀರಶೈವ ಲಿಂಗಾಯತ ಸಮಾಜ ಏನಿದೆ ಅವರಿಗೆ ಸರ್ಕಾರ ಮಾಡ್ತಾ ಇರುವಂಥ ಅವಮಾನ ಇದು. ಹೀಗಾಗಿ ಕೂಡಲೇ ಎಂ ಬಿ ಪಾಟೀಲ್ರು ಅಟ್ಲೀಸ್ಟ್ ಕ್ಷಮೆ ಕೇಳಬೇಕಾಗಿತ್ತು, ಇನ್ನೂ ಕೂಡ ಕೇಳಿಲ್ಲ. ಒಂದು ಕಡೆ ರಾಜ್ಯದಲ್ಲಿ ಗುಂಡಿ ಸಮಸ್ಯೆಗಳು ತಾಂಡವಾಡ್ತಾ ಇದೆ, ಆರ್ಥಿಕವಾಗಿ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ. ಇಷ್ಟೆಲ್ಲ ತೊಂದರೆಗಳು ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಸರ್ಕಾರ ಕೈಗೊಂಡಿರುವಂಥ ಈ ನಿರ್ಧಾರದಿಂದಾಗಿ ವ್ಯಾಪಕ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು.